ಸಿಎಂ ತವರು ಜಿಲ್ಲೆ ಮೈಸೂರು. ಸಿಎಂ ತವರು ಜಿಲ್ಲೆ ಮೈಸೂರಲ್ಲೇ ಮೀಟರ್ ಬಡ್ಡಿ ದಂಧೆ ಈಗ ದರ್ಬಾರ್ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮೀಟರ್ ಬಡ್ಡಿ ಹಾವಳಿಗೆ ಹೋಟೆಲ್ ಉದ್ಯಮಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮೀಟರ್ ಬಡ್ಡಿ ಹಾವಳಿಗೆ ಹೋಟೆಲ್ ಉದ್ಯಮಿಯೊಬ್ಬರು ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ಪೊಲೀಸ್ ಸಮ್ಮುಖದಲ್ಲೇ ಕೋರ್ಟ್ ಆರ್ಡರ್ಗೂ ಕೂಡ ಡೋಂಟ್ ಕೇರ್. ರೌಡಿ ಶೀಟರ್ಗಳನ್ನು ಜೂ ಬಿಟ್ಟು ಹಣ ವಸೂಲಿಗೆ ಯತ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. 50 ಲಕ್ಷಕ್ಕೆ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟು ಆವಾಜ್ ಹಾಕಿದ್ದಾರೆ. ಇದು RMC ಮುಂಭಾಗದ ಅಮೋಘ ಪ್ಯಾಲೇಸ್ ಮಾಲೀಕ ಶ್ರೀನಿವಾಸ್ಗೆ ಧಮಕಿ ಹಾಕಿರುವಂಥದ್ದು. ಬೆಂಗಳೂರು ಮೂಲದ ಶಿವಲಿಂಗೇಗೌಡನಿಂದ ರೌಡಿ ಶೀಟರ್ನ ಬಳಕೆ ಮಾಡಿಕೊಂಡಿದ್ದಾರೆ. KRS ಮೂಲದ ರೌಡಿ ಶೀಟರ್ ಸೇರಿದಂತೆ ಮೈಸೂರಿನ ಪುಡಿ ರೌಡಿಗಳ ದಾಂಧಲೆ ಇದು. ಪುನೀತ್, ರತ್ನಕುಮಾರ್, ಹೇಮಂತ್ ಕುಮಾರ್, ಮಹದೇವಪುರ, ಅನಿ, ಚನ್ಕೇಶ್ವಮೂರ್ತಿ, ಅಂಜು ಕುಮಾರ್ನಿಂದ ಉದ್ಯಮಿಗೆ ಧಮಕಿ ಹಾಕಿರುವಂಥದ್ದು. ನೋಡಿ, ಸರ್ಕಾರ ಆಗಾಗ ಈ ಮೀಟ್ರು ದಂಧೆ ಮಾಡೋರ ಬಗ್ಗೆ ಅಥವಾ ಬೇರೆ ಬೇರೆ ಈಗ ಫೈನಾನ್ಸಲ್ಲೆಲ್ಲ ಸಾಲ ಕೊಟ್ಟು ದುಪ್ಪಟ್ಟು ಹಣ ಪೀಕ್ತಾರಲ್ಲ, ಅವರಿಗೆ ಆದಂತಹ ಒಂದು ಕಠಿಣ ಕಾನೂನು ತಂದಿದ್ದೀವಿ, ಅದಕ್ಕೆ ಸುಗ್ರೀವಾಜ್ಞೆ ಕೂಡ ಹೊರಡಿಸಿದ್ದಾರೆ. ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ಮೈಸೂರು ಪ್ಯಾಲೇಸ್ ಮಾದರಿ ಅಮೋಘ ಪ್ಯಾಲೇಸ್ ಹೋಟೆಲ್ ನಿರ್ಮಾಣ. ಅಮೋಘ ಪ್ಯಾಲೇಸ್ ಹೋಟೆಲನ್ನು ಉದ್ಯಮಿ ಶ್ರೀನಿವಾಸ್ ನಿರ್ಮಾಣ ಮಾಡಿದರು. ಬ್ಯಾಂಕ್ನಿಂದ ಹೋಟೆಲ್ ನಿರ್ಮಾಣಕ್ಕೆ ಶ್ರೀನಿವಾಸ್ ಸಾಲ ಕೂಡ ಪಡೆದಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಹೋಟೆಲ್ ಉದ್ಯಮಿ ಶ್ರೀನಿವಾಸ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಮೂಲದ ಮಧ್ಯವರ್ತಿ ಶಿವಲಿಂಗೇಗೌಡ ಎಂಟ್ರಿ ಆಗಿದ್ದಾನೆ. ಬ್ಯಾಂಕಿಗೆ 50 ಲಕ್ಷ ಲೋನನ್ನು ಈಗ ಮಧ್ಯವರ್ತಿ ಶಿವಲಿಂಗೇಗೌಡ ಕಟ್ಟಿದ್ದ. ಮತ್ತೊಂದು ಬ್ಯಾಂಕ್ನಿಂದ 10 ಕೋಟಿ ಸಾಲ ಮಾಡಿಸಿ ಈಗ ಟೇಕ್ ಓವರ್ ಈಗ ಪ್ಲ್ಯಾನ್. 10 ಕೋಟಿ ಸಾಲ ಪಡೀಲಿಕ್ಕೆ ಈಗ ಶ್ರೀನಿವಾಸ್ಗೆ ಈಗ ಒಂದು ಕಡೆ ಈಗ ನಿರಾಕರಿಸ್ತಾ ಇದ್ದಾರೆ. ಯಾಕಂದರೆ ಇದು ಮೀಟ್ರ್ ಬಡ್ಡಿ, ಅಂದರೆ ಬಡ್ಡಿಗೆ ನೀವು ದುಡ್ಡು ಕೊಟ್ಟರೆ ಸಾಲ ತಗೊಂಡ್ರೆ ಓಕೆ, ಇದು ಮೀಟ್ರ್ ಬಡ್ಡಿ ಚಕ್ರ ಬಡ್ಡಿ ಹಾಕಿದರೆ ಹೆಂಗೆ ತೀರಿಸೋದು? ಕೋರ್ಟ್ನಿಂದ ಈಗ ಹೋಟೆಲ್ ಎಂಟ್ರಿಗೆ ಸ್ಟೇ ತಂದರೂ ಕೂಡ ರೌಡಿಗಳ ಮೂಲಕ ಧಮಕಿ ಹಾಕ್ತಾ ಇದ್ದಾರೆ. ರಕ್ಷಣೆಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಮೈಸೂರಿನ ಹೋಟೆಲ್ ಉದ್ಯಮಿ ಶ್ರೀನಿವಾಸ್. ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಶ್ರೀನಿವಾಸ್ ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಒಂದು ಕಡೆ ನೋಡಿ, ಅಮೋಘ ಪ್ಯಾಲೇಸ್ನ ಮಾಲೀಕರು ಅಸಹಾಯಕರಾಗಿಬಿಟ್ಟಿದ್ದಾರೆ. ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನೊಂದು ಕಡೆ ಹೋಟೆಲ್ಗೆ ಬಂದು ಧಮಕಿ ಹಾಕಿರುವಂಥ ಪುಡಿ ರೌಡಿಗಳನ್ನು ಗಮನಿಸ್ತಾ ಇದ್ದೀರಾ. ನಾವು ಹೋಟೆಲ್ ಅಮೋಘ ಪ್ಯಾಲೇಸ್ ಅಂತ ಮೈಸೂರಲ್ಲಿ ಹೋಟೆಲ್ಲು ನಾಗಲೋಕಬರ್ 2 ನಾನು ಓನರು. ನನಗೆ 30 ವರ್ಷದಿಂದ ನಾನೊಬ್ಬ ಉದ್ಯಮಿ. ನನಗೇನು ಅನಿಸ್ತು ಅಂದರೆ ಮೈಸೂರು ಅರಮನೆ ಥರ ಮಾಡೋಣ ಅಂತ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಕಾಸ್ಟ್ ಏನಾಗುತ್ತೆ, ಹೋಗ್ತಾ 6 ಕೋಟಿ ಆಗ್ಬಿಡುತ್ತೆ. ಆವಾಗ ಏನು ಮಾಡ್ತೀನಿ, ನ್ಯಾಷನಲ್ ಹೈವೇ ಬಂದಾಗುತ್ತೆ. ಧ್ರುವಕುಮಾರ್ ನಮಗೆ ತುಂಬ ಪರಿಚಯದಿಂದ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಬ್ಯಾಂಕಿಂದ ಸೀಜ್ ಮಾಡೋದನ್ನೆಲ್ಲ ನಿಲ್ಲಿಸಿ ಏನು ಮಾಡ್ತೀನಿ, ನೆಕ್ಸ್ಟು ನಮ್ಮ ಬ್ಯಾಂಕಿಗೆ ನೋಟಿಸ್ ಅಂಟಿಸ್ತಾರೆ ದುಡ್ಡು ಕಟ್ಟಲೇಬೇಕು ಅಂತ. ಆವಾಗ ಶಿವಲಿಂಗೇಗೌಡ ಅನ್ನೋನು ನನಗೆ ಪರಿಚಯ ಆಗ್ತಾನೆ. ಅವ್ರ ಉದ್ಯೋಗ ಲೋನ್ ಮಾಡಿಸೋದು, ಟೇಕ್ ಓವರ್ ಮಾಡಿಸೋದು, ಇದೇ ಉದ್ಯೋಗ ಅವ್ರದ್ದು. ಅದಾದಮೇಲೆ ರೌಡಿ ಶೀಟರ್ ಕರ್ಕೊಬಂದು ನನಗೆ 3.25 ಕೋಟಿ 50 ಲಕ್ಷಕ್ಕೆ ಮೀಟರ್ ಬಡ್ಡಿ 5%, ಫಸ್ಟ್ 20% ಅಂತ ಹೇಳ್ತಾನೆ, ಆಮೇಲೆ 5% ಹೇಳ್ತಾನೆ, 10% ಬರ್ತಾನೆ, ಆಮೇಲೆ 5% ಕೊಡು ಅಂತ ಹೇಳ್ತಾನೆ. ಮೀಟರ್ ಬಡ್ಡಿ ಲೆಕ್ಕದಲ್ಲಿ ನನಗೆ 50. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರೇಮ್ ಕುಮಾರ್, ಒಂದು ಕಡೆ ಮೈಕ್ರೋ ಫೈನಾನ್ಸು, ಚಕ್ರ ಬಡ್ಡಿ, ಈ ಥರ ಮೀಟ್ರ್ ಬಡ್ಡಿ ಹಾಕೋರ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಆದರೂ CM ತವರಲ್ಲೇ ಈ ರೀತಿಯಾದಂಥ ಘಟನೆ ನಡೆದಿರೋದು ನಿಜಕ್ಕೂ ವಿಪರ್ಯಾಸ. ಏನಿದೆ ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರೇಮ್ ಕುಮಾರ್? ಸಚಿನ್, ಖಂಡಿತವಾಗಿ ಕೂಡ ಮೈಸೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ CM ಜಿಲ್ಲೆಯಲ್ಲಿ ಕೂಡ ಹುಣಸೂರು ಭಾಗದಲ್ಲಿ ಚಿನ್ನದ ಅಂಗಡಿ ಆಡುವಾಗಲೇ ಕಳ್ಳತನವಾಗಿತ್ತು. ಈಗ ಮೀಟರ್ ಬಡ್ಡಿ ದಂಧೆ ಶುರುವಾಗಿರುವಂತದ್ದು. ಮೀಟರ್ ಬಡ್ಡಿ ದಂಧೆಯನ್ನ ಕೊಡಬೇಕು ಅಂತ ಹೇಳಿ ಶಿವಲಿಂಗೇಗೌಡ, ಬೆಂಗಳೂರು ಮೂಲದ ಶಿವಲಿಂಗೇಗೌಡ ಏನಿದ್ದಾರೆ, ಅವರು ಮೈಸೂರು ಮೂಲದಲ್ಲಿರುವಂತಹ ಶ್ರೀನಿವಾಸ್ ಅಂದ್ರೆ ಉದ್ಯಮಿ ಶ್ರೀನಿವಾಸ್ ಅವರಿಗೆ ಬ್ಯಾಂಕ್ ವಿಚಾರದಲ್ಲಿ, ಅಂದ್ರೆ ಬ್ಯಾಂಕ್ ನಲ್ಲಿ ಸಾಲದಲ್ಲಿ 50 ಲಕ್ಷ ಹಣವನ್ನ ಪಡ್ಕೊಂಡ ಸಂದರ್ಭದಲ್ಲಿ ಬ್ಯಾಂಕ್ಗೆ ಹಣವನ್ನ ಕಟ್ಟಕ್ಕೆ ಆಗ್ತಾ ಇರೋ ಸಂದರ್ಭದಲ್ಲಿ ಮಧ್ಯವರ್ತಿಯಾದಂತಹ ಶಿವಲಿಂಗೇಗೌಡರು ಮಧ್ಯಕ್ಕೆ ಬಂದು ಅವ್ರಿಗೆ 50 ಲಕ್ಷ ಹಣವನ್ನ ಕೊಡ್ತಾರೆ. ಮಧ್ಯಸ್ಥಿಕೆ ವಹಿಸಿದಂತ 50 ಲಕ್ಷ ಹಣ ಕೊಟ್ಟು ಬ್ಯಾಂಕ್ಗೆ ಕಟ್ತಾರೆ. ಆದ್ರೆ ನಂತರವಾಗಿ 50 ಲಕ್ಷಕ್ಕೆ ಮೀಟರ್ ಬಡ್ಡಿಯನ್ನ ಹಾಕಿ ಅವರಿಗೆ 1.5 ಕೋಟಿ ಕೊಡಬೇಕು ಅಂತ ಹೇಳಿ ಶ್ರೀನಿವಾಸ್ಗೆ ಧಮಕಿಯನ್ನ ಹಾಕಿರುವಂತದ್ದು. ಅವರು ಕೋರ್ಟ್ ಮುಖಾಂತರ ಹೋಗಿ, ಅಂದ್ರೆ ಶ್ರೀನಿವಾಸ್ ಉದ್ಯಮಿ ಇದ್ದಾರೆ, ಶ್ರೀನಿವಾಸ್ ಹೋಗಿ ಕೋರ್ಟ್ ಮುಖಾಂತರ ಹೋಗಿ ಯಾವುದೇ ತರಹದ ರೌಡಿಗಳಾಗಿರ್ಬಹುದು, ಶಿವಲಿಂಗೇಗೌಡರಾಗಿರ್ಬಹುದು, ಒಂದು ಹೋಟೆಲ್ ಮುಂದೆ ಬಂದು ಗಲಾಟೆ ಮಾಡಬಾರ್ದು ಅಂತ ಹೇಳಿ ಸ್ಟೇ ತಂದಿದ್ದಾರೆ. ಆದ್ರೆ ಶಿವಲಿಂಗೇಗೌಡ, ಬೆಂಗಳೂರು ಮೂಲದ ಶಿವಲಿಂಗೇಗೌಡ ಏನಿದ್ದಾರೆ, ಅವರು ಹಣವನ್ನ ಬೇಕೇ ಬೇಕು ಅಂತ ಹೇಳಿ ಕೆಲ ರೌಡಿಗಳನ್ನ ಕರ್ಕೊಂಡು ಬಂದು
ಆ ಹೋಟೆಲ್ ಮುಂದೆ ಒಂದು ಗಲಾಟೆ ಮಾಡಿರುವಂತಹ ವಿಜುವಲ್ಸ್ ಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಇದನ್ನ ಎಲ್ಲವನ್ನೂ ಕೂಡ ಗಮನಿಸಿದಂತ ಶ್ರೀನಿವಾಸ್ ಅವರು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ನನಗೆ ಪ್ರಾಣ ಬೆದರಿಕೆ ಇದೆ, ಆ ಹೋಟೆಲ್ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ, ಇದರಿಂದ ನಾನು ಆ ಬಾಯಿಗೆ ಹೊಂದಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೆ ಕೆಲ ರೌಡಿಗಳು ಮತ್ತೆ ಶಿವಲಿಂಗೇಗೌಡ ಮೇಲೆ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮೈಸೂರು ಭಾಗದಲ್ಲಿ ಒಂದು ರೌಡಿಗಳ ಅಟ್ಟಹಾಸ ಆಗಿರ್ಬೋದು ಅಥವಾ ಮೀಟರ್ ಬಂಡಿ ದಂಧೆ ಆಗಿರ್ಬೋದು ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ಶಿವಲಿಂಗ ಅಂದ್ರೆ ಸಿಎಂ ತವರಿನಲ್ಲೇ ಇಂತಹದೊಂದು ಘಟನೆ ನಡೆದಿರುವಂತದ್ದು. ಎಲ್ಲೋ ಸಾರ್ವಜನಿಕ ವಲಯದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಉದ್ಯಮಿ ಶ್ರೀನಿವಾಸಪುರ ಹೋಟೆಲ್ ಏನಿದೆ ಇದು ನಂಜನಗೂಡದಲ್ಲಿರುವಂತಹ ಅಮೋಘ ಪ್ಯಾಲೇಸ್, ಇದು ಸಾಕಷ್ಟು ಕೋಟಿ ಬೆಲೆ ಬಾಳುವಂತಹ ಹಿನ್ನೆಲೆಯಲ್ಲಿ ಅದನ್ನ ಕೂಡ ಒಡೆಯುವಂತ ಸೂಚನೆ ಮಾಡಿದ್ದಾರೆ. ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ, ಹೋಟೆಲ್ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿ ಶ್ರೀನಿವಾಸ್ ಅವರು ಕಣ್ಣೀರನ್ನ ಹಾಕೊಂಡು ಆರೋಪವನ್ನ ಮಾಡ್ತಿರುವಂತದ್ದು. ಇದಕ್ಕೆ ಪೊಲೀಸ್ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ ಅಂತ ಶ್ರೀನಿವಾಸ್ ಅವರೇ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟರೆ ರೌಡಿಗಳು ಬಂದು ಅಟ್ಟಾಸ ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಪೊಲೀಸರ ಮುಂದೆನೆ ನಮ್ಮ ಹೋಟೆಲ್ ಮುಂದೆನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ, ಮತ್ತೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಶರತ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.